ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬವು ಪ್ರಾಕೃತಿಕವಾಗಿ ತುಂಬ ಬದಲಾವಣೆ ತರುವಂಥ ಹಬ್ಬವಾಗಿದೆ. ಸೂರ್ಯನು ದಕ್ಷಿಣ ದಿಕ್ಕಿನಿಂದ ಉತ್ತರದೆಡೆಗೆ ಪಯಣಿಸುವ ಕಾಲ, ಚಳಿಯು ಕಡಿಮೆಯಾಗಿ ಬಿಸಿಯ ಬೆಗೆ ಹೆಚ್ಚಿಸುವ ಕಾಲ. ಹಾಗೆ ನಮ್ಮ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿಯು ಒಂದಾಗಿದೆ. ಈ ಹಬ್ಬವು ಸುಗ್ಗಿಯ ಹಬ್ಬವಾಗಿದೆ, ಭೂಮಿಯ ಹಬ್ಬವಾಗಿದೆ. ರೈತರು ತಾವು ಬೆಳೆದಂಥ ಬೆಳೆಯನ್ನು ಮನೆಗೆ ಕರೆಸಿಕೊಳ್ಳುವ ಹಬ್ಬವಾಗಿದೆ. ತಾವು ಬೆಳೆದಂಥ ಬೆಳೆಯನ್ನು ಹಾಗೂ ನಂಟರನ್ನು ಅಕ್ಕಪಕ್ಕದವರನ್ನು ಪ್ರೀತಿಯಿಂದ ಕಾಣಿ ಎಳ್ಳು ಬೆಲ್ಲ ಹಂಚುವ ಹಬ್ಬವಾಗಿದೆ. ಈ ಸಂಕ್ರಾಂತಿ ಹಬ್ಬವು ಪ್ರತಿಯೊಬ್ಬರ ಮನೆಗಳನ್ನು ಬೆಳಗಿಸುವ ಹಬ್ಬವಾಗಿದೆ. ಪ್ರತಿಯೊಂದು ಊರುಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಅಲಂಕರಿಸಿ ಬಣ್ಣ ಬಣ್ಣಗಳಿಂದ ತುಂಬಿಸಿ ಸಂಭ್ರಮಿಸುವ ರೈತರ ಹಬ್ಬವಾಗಿದೆ. ಈ ಹಬ್ಬಗಳಲ್ಲಿ ನಂಟರಿಂಟರೆಲ್ಲ ಮನೆಗೆ ಬಂದು ಸಿಹಿ ತಿಂಡಿಗಳೊಂದಿಗೆ ತಮ್ಮ ಕುಟುಂಬದೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಹಬ್ಬವಾಗಿದೆ. ಈ ರೀತಿ ಮಕರ ಸಂಕ್ರಾಂತಿ ಹಬ್ಬವು ಭಾರತೀಯರ ಹೆಮ್ಮೆಯ ಹಬ್ಬಗಳಲ್ಲಿ ಇದು ಸಹ ಒಂದಾಗಿದೆ. ಇಲ್ಲಿ ಸಾಂಸ್ಕೃತಿಕವಾಗಿ ನಮ್ಮ ಭಾರತದಲ್ಲಿ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಹೆಚ್ಚಾಗಿ ಆಚರಿಸುವ ಒಂದು ವಾಡಿಕೆ ಇದೆ. ಈ ಮಕರ ಸಂಕ್ರಾಂತಿಯು ಎಲ್ಲ ಬೆಳೆಗಳು ತಮ್ಮ ಮನೆಗೆ ಬರುವಂತಹ ಕಾಲವಾಗಿರುತ್ತದೆ. ಈ ಕಾಲದಲ್ಲಿ ರೈತರು ತುಂಬ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. ಆ ಸಂತೋಷಕ್ಕಾಗಿಯೇ ಮಕರ ಸಂಕ್ರಾಂತಿ ಹಬ್ಬವನ್ನು ಅತಿ ಅದ್ಧೂರಿಯಾಗಿ ರೈತ ಕುಟುಂಬದವರು ಆಚರಿಸುತ್ತಾರೆ.